ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಸಂಡೇ ಕೂಡ, ಅದಕ್ಕೆ ನಮಗೆ ಸ್ವಲ್ಪ ರಜೆ. ಇವತ್ತು ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಇವತ್ತು ಏನು ಅರ್ಜೆಂಟ್ ಇಲ್ಲ ನನಗೆ. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಚಪಾತಿ ಮಾಡಿ ತಿಂಡಿ ಮಾಡಿಬಿಡೋಣ ಅಂತ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲಲ್ಲ ಫ್ರೆಂಡ್ ಇವತ್ತು. अम्मी क्या कर रही है? ಮೈ ಚಪಾತಿ ಛೋಟೆ ಚಪಾತಿ ಮಾಡಿಕೊಡ್ತೇನಪ್ಪ, ಸಣ್ಣ ಹಾಗೆ ಎಣ್ಣೆಲಿ ಹಾಕಿ. पल्ला है ना? ಪಲ್ಯ ಮೊಟ್ಟೆ ಹಾಕಿ ಬುರ್ಜಿನೂ ಏನದು ಒಟ್ಟ ಅಂಡ್ಯಾಕ ಖಾರಿಜ್ ಅದು ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ತಿಂದು ಹೋದ್ರಪ್ಪ, ನಾನು ನೀನಿರೋದು ಅಷ್ಟೇ. ಸಣ್ಣ ಸಣ್ಣ ಚಪಾತಿ ಮಾಡಿ ಎಣ್ಣೆಲಿ ಹಾಕ್ತೀನಿ ನೋಡಿ. ಈಗ ಎಷ್ಟು ಚೆನ್ನಾಗ್ತದೆ. ತಿಂತೀಯ ಇಲ್ಲ ನೀನು ಇದನ್ನ? ಒಲ್ಲಪ್ಪ ತಿನ್ನಲ್ಲ. ನೋಡೋಣ ಹಂಗಾದ್ರೆ, ತಿಂತಿ ಇಲ್ಲ ಅಂತ ನೋಡೋಣ. ಇಲ್ಲ ತಿನ್ನಲ್ಲ, ಹಂಗೆ ಇರ್ತಾವು, ಖಾಲಿ ನೋಡೇ ಬೇಡ ಇವತ್ತು. ಅದರಾಗೂ ಬೇರೆ ಭಾನುವಾರ ಇವತ್ತು. ನೋಡೋಣ ಇವತ್ತು ಹಂಗೆ ಇಡ್ತೀಯಾ ಅಂತ. ಅದು ಸಮೀರ ಅಲ್ಲ, ಇಟ್ಟು ಬಿಡ್ತಾನಂತ ನೋಡೋಣ. ಇರ್ತಾವ, ನೀನು ಅಷ್ಟು ತಿಂತೀಯ. ನನಗಿಷ್ಟ ಇಲ್ಲಪ್ಪ ಗೋಸ್ಟ್. ಮತ್ತೆ ಅಷ್ಟು ಅಷ್ಟೇ. ಅದಾನಲ್ಲ ಸಮೀರ ತಿನ್ನಕ್ಕೆ. ಅದಲ್ಲ ಶವಾನ ತಿನ್ನಕ. ನಾನು ಇದನ್ನೆಲ್ಲ ತಿನ್ನಲ್ಲ. ನಾನು ಏನಿದ್ರು ರೊಟ್ಟಿ. ಅಲ್ಲಿ ಇಟ್ಕೊಂಡಿರ ರೊಟ್ಟಿ ತಿನ್ನಕದೆ. ರೊಟ್ಟಿ ಇಷ್ಟ ನನಗೆ. ಇದಾವಲ್ಲ ರೊಟ್ಟಿ, ನಿನ್ನ ಫೇವ್ರೇಟ್ ಇದು, ನಂದಲ್ಲ. ಅಲ್ಲಪ್ಪ, ಸಾಕಿಷ್ಟ ಎಣ್ಣೆ. ಇದು ಶವಾನ ಅವ್ರದ್ದು. ಈ ಥರ ಮಾಡ್ಕೊಂಡು ಸಣ್ಣ ಸಣ್ಣ ಎಣ್ಣೆಲಿ ಹಾಕ್ತಿರ್ತೀನಿ, ಚೆನ್ನಾಗ್ತಾವೆ. ಇದಕ್ಕೂ ಸಣ್ಣಗೆ ಮಾಡಿದ್ರೆ ಪೂರಿ ಆಗ್ತಾವು. ಮಾಡ ಪೂರಿ ಬೇಡ ತಗ, ಸ್ವಲ್ಪ ದೊಡ್ಡಕ್ಕಿರಲಿ, ಚೆನ್ನಾಗಾಗ್ತಾವೆ. ಇದಕ್ಕೆ ಪಲ್ಯ ಮೊಟ್ಟೆ ಬುರ್ಜಿ ಅಂತಾರಲ್ಲ, ಅದೇ ಚೆನ್ನಾಗಿರೋದು. ಅದರಲ್ಲಿ ಮೊಟ್ಟೆ ಬುರ್ಜಿ ಮಾಡಿದರೆ ಹೆಂಗೈತೆ ನೋಡಪ್ಪ ಮೊಟ್ಟೆ ಬುರ್ಜಿ. ಒಂದು 5-6 ಈರುಳ್ಳಿಗೆ ಒಂದು 10 ಮೊಟ್ಟೆ ಎಷ್ಟು ಹಾಕಿದ್ರು ಚೆನ್ನಾಗ್ತದೆ. ಎಷ್ಟು ಮೊಟ್ಟೆ ಹಾಕಿ? 5 ಎಷ್ಟು ಹಾಕಿದ್ರು ಚೆನ್ನಾಗ್ತಾವ. ಅದಕ್ಕೆ 5 ಮೊಟ್ಟೆ. ಎಷ್ಟು ಟೊಮೆಟೊ? ಟಮಾಟಿ ಹಣ್ಣು ಜಾಸ್ತಿ ಹಾಕಲ್ಲ, ಅದಕ್ಕೆ ಎಷ್ಟು? 1-2 ಹಾಕೇನ ಅಷ್ಟೇ. ಅಲ್ಲಿ ನೋಡಿ ಟಾಮು ಹಿಣಕ್ ನೋಡೋಗ್ತಾನೆ. ಒಂದು ಅದೇ ಕೆಲಸ ಅವನಿಗೂ. ರೊಟ್ಟಿ ಅದು ಇದು ಅಂದ್ರೆ ಭಾಳ ಇಷ್ಟ ಅಲ್ಲ, ಸಪ್ಪಳ ಬರೋಂಗಿಲ್ಲ ಅಪ್ಪ ಅವನಿಗೂ. ನೋಡ್ತಾನೆ ಇರ್ತಾನೆ ಅವನು. ಎರಡಾಯ್ತು ಈಗ. ನಾಷ್ಟ ಮಾಡೋ ಗೊತ್ತಲ್ಲ ಈಗ ಟಮೋದು ಕೂಡ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಚಪಾತಿ ಮಾಡ್ದಂಗೆ ಮಾಡಿದೆ, ಸ್ವಲ್ಪ ದೊಡ್ಡಕ್ಕಾದವು. ಆಮೇಲೆ ಸಮೀರ್ ಬೇಡ ಪೂರಿ ಮಾಡಿಕೊಡು ಅಂದ. ಅದಕ್ಕೆ ನೋಡಿ ಒಂದಿಷ್ಟು ಪೂರಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಲಿ ಕರ್ದು ಕೊಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಪೂರಿ ಮಾಡಿ ಇಟ್ಕೊಂಡೆ. ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಎಲ್ಲ ಕರ್ಕೊಬಿಡೋಣ ಎಣ್ಣೆಯಲ್ಲಿ. ನಮ್ಮ ಮನೆಯವ್ರು ಒಂದು 4 ಮಾಡಿಕೊಟ್ಟೆ, ತಿಂದ್ಕೊಂಡು ಹೋದರು, ಬೇಗ ಹೋಗ್ತಾರಲ್ಲ ಅವರು. ಅದಕ್ಕೆ ಈಗ ನಾನು ನಮ್ಮ ಸಮೀರ ಬಿಸಿ ಬಿಸಿ ಮಾಡ್ಕೊಂಡು ತಿಂಡಿ ತಿನ್ನಬೇಕು ಫ್ರೆಂಡ್. ಈಗ ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದೇ ಬಿಟ್ಟು ಇದರಲ್ಲಿ ಒಂದು ಮೊಟ್ಟೆ ಒಡೆದು ಹಾಕಿದ್ದೀನಿ ಫ್ರೆಂಡ್, ಯಾಕಂದರೆ ಸ್ವಲ್ಪ ಮೆತ್ತಗಾಗಿ ಬರ್ತಾವೆ ಅಂತ. ಹಿಟ್ಟಲ್ಲಿ ಒಂದು ಮೊಟ್ಟೆ ಕಲಸಿದ್ದೀನಿ, ಸ್ಮೂತ್ ಆಗ್ತವೆ ಬಾಯಲ್ಲಿ. ಹಿಟ್ಟು ಬೇರೆ ಬೇರೆ ಥರ ಇರುತ್ತೆ, ಒಂಥರ ಹಾರ್ಡಾಗಿ ಬಂದುಬಿಡುತ್ತೆ ಕಲಸಿದ ಮೇಲೆ ಒಬ್ಬೊಬ್ಬದು.
ಅದಕ್ಕೆ ಮೊಟ್ಟೆ ಒಡೆದು ಹಾಕಿಬಿಟ್ರೆ ತುಂಬ ಸ್ಮೂತಾಗಿ ಬಾಯಲ್ಲಿ ಬರ್ತವೆ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಬಿಡ್ತೀನಿ ಫ್ರೆಂಡ್, ಯಾಕಂದರೆ ಸೀದೋಗ್ಬಿಡ್ತಾವೆ, ಇಲ್ಲ ಅಂದರೆ ಪುರಿಗಳು. ಇದಕ್ಕೆ ಪಲ್ಯ ಚೆನ್ನಾಗಿರ್ಬೇಕು ನೋಡಿ ತಿನ್ನೋಕ್ಕೆ. ಇದು ಚಟ್ನಿ ಹಿಟ್ಟಿಂದ ಸರಿಯಾಗಲ್ಲ ಫ್ರೆಂಡ್ಸ್. ಇವೆಲ್ಲ ಪಲ್ಯ ಒಂದು ಚೆನ್ನಾಗಿದ್ರೆ ಮಕ್ಕಳು ತಿನ್ನೋಕೆ ಆಸೆ ಪಡ್ತವೆ ಇವು. ನೋಡಿರಿ ಫ್ರೆಂಡ್, ನಮ್ಮ ಪೂರಿ ಆದವು, ಒಂದು 3 ಸಣ್ಣ ಚಪಾತಿ ಆದವು ನೋಡಿರಿ. ಪಲ್ಯ ಇನ್ನೂ ಚೆನ್ನಾಗಿ ಆಗ್ತಾವೆ ಫ್ರೆಂಡ್ ಪೂರಿ ಇವು. ನಾನು ಚಪಾತಿ ಮಾಡಬೇಕಂತ ಹಿಟ್ಟು ಕಲಿಸ್ಕೊಂಡೆ, ನಮ್ಮ ಸಮೀರು ಪೂರಿ ಮಾಡು ಅಂದ, ಅದಕ್ಕೆ ಆಮೇಲೆ ಸಣ್ಣ ಸಣ್ಣ ಮಾಡ್ಕೊಂಡು ಪೂರಿ ಮಾಡಿಬಿಟ್ಟೆ ಫ್ರೆಂಡ್. ನೋಡಿ, ಯಾರೋ ಕರೆದ್ರಂತ ಹೊರಗಡೆ ಹೋದ ಸಮೀರು. ತಿಂಡಿ ತಿನ್ನಬೇಕು ಫ್ರೆಂಡ್, ಬನ್ನಿ ಫ್ರೆಂಡ್ ತಿಂಡಿ ತಿನ್ನೋಣ, ಟೈಮ್ ಆಗಿದೆ, ತಿಂಡಿ ಆಗ್ತಾಯಿದೆ ಅಂತ ತಿಳಿದಿದ್ದೀನಿ ಫ್ರೆಂಡ್. ನಿಮ್ಮದು ಕೂಡ ನೋಡಿರಿ ಫ್ರೆಂಡ್, ನಮ್ಮ ಇನ್ನೂ ಕೂಡ ಇಷ್ಟ ಅಂತೆ ನೋಡಿರಿ. ಚಪಾತಿನೂ ತಿಂತಾದಾನೆ ನೋಡಿರಿ, ಮೊಟ್ಟೆ ಬುರ್ಜಿನೂ ತಿಂತದ ನೋಡಿರಿ. ಅವನು ಎಣ್ಣೆಲಿ ಕರೆದು ವಸ್ತು ಯಾವುದಿದ್ರೂ ಬಿಡಲ್ಲ ನೋಡಿರಿ. ಅವನು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಮಿನ್ನು ನಾಷ್ಟ ಕರಿಂಗಿಜ್ಜಿ ಮಿನ್ನು ಖಾವ್. ನೋಡಿ ಫ್ರೆಂಡ್, ನಮ್ಮ ಕುರಿಗಳು 1-2 ನಿಮಿಷ ಲೇಟ್ ಆಗಂಗಿಲ್ಲ ನೋಡಿರಿ. ಫುಲ್ ಕಟ್ಟೋದು ಏನು ಕಾಡಿಸ್ತೇವೆ ರೀ. ಅದರಲ್ಲಿ ಬೇರೆ ಹೊರಗೆ ತಗೊಂಡು ಹೋಗಲ್ಲ ಯಾರು. ನಮ್ಮ ಮನೇಲಿ ಹೊರಗೆ ತಗೊಂಡೋಗಿ ಮೇಸರು ಯಾರೂ ಇಲ್ಲಲ್ಲ ಫ್ರೆಂಡ್, ಅದಕ್ಕಾಗಿ ಮನೆಯಲ್ಲೇ ಕಟ್ಟೋದು. ಸ್ವಲ್ಪ ತಡೆಯಲ್ಲ ಅವಕ್ಕೆ, ಸುಮ್ಮನೆ ಬೇರೆ ಕೆಲಸ ಯಾವುದೂ ಅನ್ಸಲ್ಲ, ತಿನ್ನೋದು ಸುಮ್ಮನೆ ಕೂಗೋದು ಅಷ್ಟೇ ಫ್ರೆಂಡ್ಸ್. ಇವ್ರದ್ದು ಸ್ವಲ್ಪ ಫುಲ್ ತಗೊಳಂಗಿಲ್ಲ ನೋಡಿರಿ. ಎಷ್ಟು ಇದು ಮಾಡ್ತವೆ ಅಂದರೆ ನೋಡಿರಿ ಯಾವ ಥರ ತಿರುಗ್ತಾವಂತ. ಪುರ್ಸತೆ ಇರಲ್ಲ ಫ್ರೆಂಡ್ ಅವಕ್ಕೆ. ತಿಂತಾ ಇರೋದು ಒಂದೇ ಕೆಲಸ ಅಲ್ಲ, ಏನು ಮಾಡ್ತಾವೆ ಫ್ರೆಂಡ್ ಅವಕ್ಕೆ ಹೊರಗೆ ತಗೊಂಡೋಗಿ ಮೇಯ್ಸ್ಕೊಂಡು ಬರಬೇಕು ಫ್ರೆಂಡ್. ನಮ್ಮ ಮನೆಯಲ್ಲಾದರೂ ಯಾರಿದ್ದಾರೆ, ನಾನು ಇರಲಿ ಅಂತ ಇಟ್ಕೊಬಿಟ್ಟೆ. ಇಡೀ ದಿನ ಹಾರನ್ನು ಹಾಕ್ತಾನೆ ಇರ್ತಾವೆ ಫ್ರೆಂಡ್ ಇವು. ಈಗ ಇವ್ರ ಹಾರನ್ನು ಕಡಿಮೆ ಆಯ್ತು ನೋಡ್ರಿ. ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಿದ್ದಾವೆ ನಮ್ಮ ಕುರಿಗಳು. ಕಟ್ಟಮುಟ್ಟ ಪುರ್ಸೊತ್ತು ಕೊಡಲ್ರಿಪ್ಪ ಫ್ರೆಂಡ್. ಇವತ್ತು ಭಾನುವಾರ, ಎಷ್ಟು ಕೆಲಸ ಇದೆ, ಎಷ್ಟು ಪಾತ್ರೆ ತೊಳ್ಕೊಬಂದೆ. ಒಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ಕೊಂಡೆ. ವಾರ ಕ್ಲೀನ್ ಮಾಡಲಿಲ್ಲ ಅಂದರೆ ಫ್ರಿಜ್ ನೋಡೋಕೆ ಬರಲ್ರಿ ಅಪ್ಪ. ಅದೆಲ್ಲ ಕರೆಂಟ್ ಹೋದ ಕೂಡಲೇ ತರಕಾರಿ ಎಲ್ಲ ನೀರು ಇಳಿದು ಬಿಡ್ತಾವಲ್ಲ ಒಳಗಡೆ. ವಾರಕ್ಕೊಂದ್ಸಲಿ ಆದರೂ ಕ್ಲೀನ್ ಮಾಡಲೇಬೇಕು ನೋಡಿ. ಒಂದು ಸ್ವಲ್ಪ ಶಾಂಪೂ ಹಾಕಿ ಕ್ಲೀನ್ ಮಾಡ್ಕೊಂಡೆ ಫ್ರಿಜ್ ಕೂಡ. ಸ್ಮೆಲ್ ಬರುತ್ತಲ್ಲ ಒಳಗಡೆ, ಶಾಂಪೂ ಹಾಕಿ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಜೋಡಿಸ್ಬೇಕು ಈಗ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಮಾಡಿದ ಇವತ್ತು ಚಪಾತಿ ಹಾಗೂ ಪೂರಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.